ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಬಭತಾಂ ಕಾಮಧೇನವೇ. ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಒಂದು ಸಣ್ಣ ಕಥೆ ಇತ್ತು. ಇವ್ರ ಹೆಸರು ವೆಂಕಟನಾಥ ಅಂತ. ಇವರು ಹುಟ್ಟಿದ್ದು 1595ನೇ ಇಸ್ವಿಲಿ ಭುವನಗಿರಿ ಅಂತ ಒಂದು ವಿಲೇಜ್ ತಮಿಳ್ನಾಡಲ್ಲಿ. ಇವರು ಮಂತ್ರಾಲಯಕ್ಕೆ ಯಾವಾಗ ಬಂದರು ಅಂದರೆ 1670ನೇ ಇಸ್ವಿಲಿ ಮಂತ್ರಾಲಯಕ್ಕೆ ಬಂದರು. ಸುಮಾರು 700 ವರ್ಷಗಳಿಂದ ಇಲ್ಲಿ ನೆಲೆಸಿದ್ದಾರೆ. ರಾಯರ್ ದರ್ಶನ ಮಾಡಿದ ತಕ್ಷಣ ನಮಗೆ ಸಿಗೋ ನೆಮ್ಮದಿ ಶಾಂತಿ ಇನ್ನೆಲ್ಲೂ ಸಿಗಲ್ಲ. ಇಲ್ಲಿ ಬಂದವರು ಬಂದಿದ್ದ ತಕ್ಷಣ ಒಂದು ದರ್ಶನ ಮಾಡ್ಕೊಂಡು ಹೊರಟ್ಬಿಡಲ್ಲ. ಮಿನಿಮಮ್ 1 ಅವರ್ 1.5 ಅವರ್ ಆದರೂ ಕಾಲ ಕಳೀತಾರೆ. ಈ ಜಾಗಕ್ಕಿರೋ ಒಂದು ಶಕ್ತಿ. ಆಚೆ ಬರ್ತಿದ್ದಂಗೆ ನಮಗೆ ಹಸು ಕಾಣಿಸ್ತು. ಏನೋ ಒಂಥರ ಖುಷಿ, ಹಸು ನೋಡ್ತಾ ಇದ್ರೆ ಅದನ್ನು ಮುಟ್ಟಬೇಕು, ಅದ್ರ ಜೊತೆ ಕಾಲ ಕಳೀಬೇಕು ಅಂತ. ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿಕೊಂಡು ಇವಾಗ ನಾವು ಎಲ್ಲ ದೇವಸ್ಥಾನ, ಪಂಚಮುಖಿ ದೇವಸ್ಥಾನಕ್ಕೆಲ್ಲ ಹೋಗ್ಬರ್ತೀವಿ. ಅಭಯ ದೇವಸ್ಥಾನಕ್ಕೆ ನೋಡೋಣ. ನಮಸ್ಕಾರ ಸ್ನೇಹಿತರೆ. ಬೆಳಗ್ಗೆನೇ ಎದ್ದು ನಮ್ಮ ರೂಮಿಂದ ಸ್ನಾನ ಎಲ್ಲ ಮಾಡಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಆಟೋ ಹತ್ತಿದ್ದೀವಿ. ಒಳ್ಳೆ ತಿಂಡಿ ಮಾಡಿದೋ ಮಾಮಿ ಮೆಸ್ಸಲ್ಲಿ. ಈಗ ಆಟೋದಲ್ಲಿ ಪಂಚಮುಖಿ ಆಂಜನೇಯನ ದೇವಸ್ಥಾನದ ಕಡೆ ಪಯಣ ಬೆಳೆಸಿದ್ದೀವಿ. ಅಲ್ಲಿಂದ ಹಂಗೆ ಒಂದು 2-3 ದೇವಸ್ಥಾನಗಳನ್ನ ನೋಡಿಕೊಂಡು ಅದೇ ಥರ ಒಂದೊಂದೇ ವಿಡಿಯೋನ ನಿಮಗೆ ತೋರಿಸ್ಕೊಂಡು ಬರ್ತೀವಿ. ಅದನ್ನು ನೀವು ನೋಡ್ತಾ ಆನಂದಿಸಿ. ಒಂದೇ ಒಂದು ಕೊರತೆ ಏನಂದರೆ, ನಾವು ಇಲ್ಲಿ ಪರಿವಾರ ಸಮೇತ ಬರಬೇಕಿತ್ತು. ಅವ್ರಿಗೆ ಸಮಯದ ಅಭಾವದಿಂದ ಬರೋಕ್ಕಾಗಿಲ್ಲ. ಸೊ ನಾವು 4 ಜನ ಸ್ನೇಹಿತರು ತುಂಬ ಎಂಜಾಯ್ ಮಾಡ್ತಾಯಿದ್ದೀವಿ. ಆ ಎಂಜಾಯ್ಮೆಂಟ್ ನಿಮಗೂ ಹಂಗೆ ತೋರಿಸ್ತೀವಿ. ನೀವು ನೋಡಿ ಮಜಾ ಮಾಡಿ. ಥ್ಯಾಂಕ್ ಯು. ಸೂಪರ್ ದರ್ಶನ. 2 ಸರಿ 3 ಸರಿ ದರ್ಶನ ಆಯ್ತು. 2 ಸರಿ 3 ಸರಿ ದರ್ಶನ ಆಯ್ತಾ? ಆಟೋದಲ್ಲಿ ಟ್ರಾವೆಲ್ ಮಾಡೋದು ಮಜಾ. ಯಾವುದು ಡಿಫ್ರೆಂಟಾಗಿ ಎಕ್ಸ್ಪ್ಲೋರ್ ಮಾಡಬೇಕು. ಯಾವಾಗ ಕಾರಲ್ಲಿ ಬರ್ತೀರಿ ಹೋಗ್ತೀರಿ, ನಾವು ಈ ಸತಿ ಒಂದೇ ಭಾರತದಲ್ಲಿ ಬಂದ್ಬಿಟ್ಟು ಆಟೋದಲ್ಲಿ ಸುತ್ತಾ ಇದ್ದೀರಿ. ಎಲ್ಲ ಕಡೆ ಅಲ್ಲಾಡ್ತಾ ಇದ್ದೀರಿ. ಸ್ಪಾಟ್ಸ್ ತಿಂದಿದ್ದೆಲ್ಲ ಜೀರ್ಣ ಆಗಿರೋ, ಆಲ್ಮೋಸ್ಟ್ ಜೀರ್ಣ ಆಗ್ಬಿಡುತ್ತೆ. ಹೋಗಿ ಬರೋಷ್ಟಲ್ಲ 2 ಅವರ್ ಜರ್ನಿ. ನಮ್ಮ ಸ್ನೇಹಿತರು ಕೂತಿದ್ದಾರೆ ನೋಡಿ. ಇಲ್ಲೊಬ್ಬ ಕೂತವ್ರೆ ಮುಂದ್ಗಡೆ. ಏನ್ಬಿಡು ಎಂದ ವೆದರ್ ಚೆನ್ನಾಗೈತೆ. ವೆದರ್ಗೇನು ಮೋಸ ಇಲ್ಲ. ಯಾರ್ಯಾರೋ ಏನೋ ಮಳೆ ಭಯಂಕರ ಅಂತ ಹೇಳ್ಬಿಟ್ರು, ಬಟ್ ಏನು ಮಳೆ ಇಲ್ಲ, ಏನೂ ಇಲ್ಲ. ಅದೇ ಖುಷಿ. ನಾವಿವತ್ತು ಅಭಯ ಆಂಜನೇಯ ದೇವಸ್ಥಾನದಲ್ಲಿದ್ದೀರಿ. ಜೈ ಬಜರಂಗಬಲಿ. ಗೌಡ್ರು ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಂಜನೇಯ ಸ್ವಾಮಿ ದರ್ಶನ ಮಾಡೋದು ಒಂದು ಖುಷಿ. ಇದೇ ನಮ್ಮ ಆಟೋ. ಹಿಂಗೆ ಜೈ ಚಿರಂಜೀವಿ. ಇವರೇ ನಮ್ಮ ಸಾರಥಿ. ಏನ್ರಿ ಇದೇನಿದು? పూజ కోసం పువ్వు, నా కోసం నువ్వు, అదే మన లవ్ డార్లింగ్. ಇವ್ರಿಗಪ್ಪ ರಾಶಿ ಹಿಂಡದಿದೆ. ಇವ್ರಿಗೆ ರಾಶಿ ಹಿಂಡದಿದೆ. ಡೌಕಾ? ನಮ್ಮ ಹುಡುಗ ಮುಂದೆ ಕೂರಕ್ ಆಗ್ಲಿಲ್ಲ, ಹಿಂದ್ಗಡೆ ಬಂದ್ಬಿಟ್ಟ. ಜಾಸ್ತಿ ನಾನು ದೇವ್ರಣ್ಣ ಎಷ್ಟು ತಡ್ದೆ ಅಂದ್ರೆ ಬೇಡ ಬೇಡ ಅಂತೆ. ಅಣ್ಣ ಏವಣ್ಣ 50 ಕಿಲೋಮೀಟರ್ ಸ್ಪೀಡ್ ಹೋಗ್ತಾವಣ್ಣ ನಾವು. ಅದು ಸೂಪರ್ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ. ಸೆಲ್ಫಿಗೆ ಬಾಯ್ ಆಗಿದ್ದಾರೆ. ನಮ್ಮ ಹುಡುಗ ಡಬಲ್ ರೆಡಿ ಮಾಡ್ಕೊತಾವನೆ. ವಿಗ್ರಹ ಪ್ರತಿಷ್ಠಾಪನೆನಾ? ಏನ್ಬಿಡ್ರಲ್ಲ. ನಾವಿವಾಗ ಅಪ್ಪಣ್ಣಾಚಾರ್ಯವರ ಮನೆ ಹತ್ರ ಇದ್ದೀರಿ. ಇದು ಬಿಚ್ಚಾಲಿ ಅನ್ನೋ ಊರಲ್ಲಿದೆ. ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ಒಂದು 20 ಕಿಲೋಮೀಟ್ರು. ಈ ಮನೆಯಲ್ಲಿ ರಾಯರು ವಿಶ್ರಾಂತಿ ತೊಗೊತಾ ಇದ್ರು. ಮನೆ ಬಗ್ಗೆ ತುಂಬ ವಿಷಯ ತಿಳ್ಕೊಳ್ಳೋ ಅಂತ ಆಸೆ ಇತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಮೇನ್ ಪೂಜೆ ನಡೀತಾ ಇತ್ತು. ಆ ಟೈಮಲ್ಲಿ ಯಾರೂ ಮಾತಾಡ್ಸೋಕ್ಕೆ ರೆಡಿ ಇರಲಿಲ್ಲ.
ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ನಾವು ಮುಂದಿನ ದೇವಸ್ಥಾನಕ್ಕೆ ಹೊರಟ್ರಿ. ನಾನು ಪ್ರತಿ ಟೈಮ್ ಬಂದಾಗೆಲ್ಲ ತುಂಗಭದ್ರಾ ನದಿನ ಇಷ್ಟು ಹುಕ್ ಕರೆದಿದ್ದು ನೋಡಿರಲಿಲ್ಲ. ಏನು ಸಖತ್ತಾಗಿತ್ತು, 2 ಕಣ್ಣು ಸಾಲದು, ಖುಷಿ ಆಗ್ತಾಯಿತ್ತು ನೋಡೋದಕ್ಕೆ. ಹಾಗೆ ಮುಂದಿನ ದೇವಸ್ಥಾನಕ್ಕೆ ಹೊರಟ್ರಿ, ಎಲ್ಲಿ ನಮ್ಮ ರಾಯರು ತಪಸ್ಸು ಮಾಡಿದ್ರಲ್ಲ ಆ ಜಾಗ. ಜಪದಗಟ್ಟಿ ಬಿಚ್ಚಾಲಿ ಅಪ್ಪಣ್ಣಾಚಾರಿ ಸೇವಾ ಟ್ರಸ್ಟ್. ಈ ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಳೋಣ, ರಾಯರು ತಪಸ್ಸು ಮಾಡಿದ ಜಾಗ. ಬನ್ನಿ, ಈ ಕ್ಷೇತ್ರದ ಮಹತ್ವಗಳು ಹೇಳಿ. ಒಂದು ಭಿಕ್ಷಾಲಯ ಅಂತ ಹೇಳ್ತಾರೆ, ಊರದ್ದು ಭಿಕ್ಷಾಲಯ. ಭಿಕ್ಷಾಲಯ ಅರ್ಥ ಅಂದ್ರೆ ಬೆಂಕಿ ಇಲ್ದೇನೆ ಅನ್ನ ಮಾಡೋದು. ಆಕ್ಚುಲಿ ಯಾರ ಕೈಲಿ ಮಾಡೋಕೆ ಆಗುದಿಲ್ಲ. ಅಪ್ಪಣಾತರ ಮಾಡಿಸಿ ತೋರಿಸಿದ್ರು. ಅಪ್ಪಣಾತರ ಅಂದ್ರೆ ರಾಘವೇಂದ್ರ ಸ್ವಾಮಿ ಅವರ ಪರಮ ಶಿಷ್ಯರು, ಪೂಜ್ಯ ರಾಘವೇಂದ್ರ ಮಂತ್ರ ಬರುತ್ತಲ್ವಾ, ಆ ಮಂತ್ರ ಬರೆದ ಮಹಾನುಭಾವರೇ ಅಪ್ಪಣಾಚಾರ ಅಂತ ಹೇಳ್ತಾರೆ. ಬೆಂಕಿ ಇಲ್ದೇನೆ ಅನ್ನ ಹೇಗೆ ಅಂದ್ರೆ, ಅಪ್ಪಣಾತರ ಕಾಲದಲ್ಲಿ ಗುರುಕುಲ ಇತ್ತು. ಗುರುಕುಲ ನಮಗೆಲ್ಲ ಗೊತ್ತಲ್ಲ. ಆ ಗುರುಕುಲದಲ್ಲಿ ಮಕ್ಕಳು ಪಾಠದ ನಂತರ ಈ ಊರ್ಲಗಡೆ ಹೋಗಿ ಭೌತಿ ಭಿಕ್ಷಾ ಅಂತ ಭಿಕ್ಷಾ ತಗೊಂಡು ಬರ್ತಾ ಇದ್ರು. ಬಂದಿರ್ತಕ್ಕಂಥ ಅಕ್ಕಿ ಮತ್ತು ಬೆಳೆನ ಒಂದು ಬಟ್ಟೆ ಗಂಟಲು ಕಟ್ಟಿ ಕೆಳಗಡೆ ಬೃಂದಾವನ ಕಾಣ್ತಾ ಇದ್ರು. ಮೋಸ್ಟ್ಲಿ ಕಾಣಬಹುದು ನಿಮಗೆ, ಯಾಕಂದ್ರೆ ಕೆಳಗಡೆ ಬಿಡ್ತಾ ಇದ್ವಿ. ನೀರು ಬಂದು ಹಿಂಗಾಗಿ ನಾವು ಕೆಳಗಡೆ ಯಾರನ್ನು ಬಿಡ್ತಾ ಇಲ್ಲ, ಯಾಕಂದ್ರೆ ಭಕ್ತರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಇಲ್ಲಿಂದ ದರ್ಶನ ಮಾಡಿಸ್ತಾ ಇದ್ದೇವೆ. ಅಲ್ಲಿ ಬೃಂದಾವನ ಕಾಣ್ತಾ ಇದೆಯಾ, ಅದರ ಹಿಂದೆ ಅಪ್ಪಣಾತರ ಕಾಲದಲ್ಲಿ ದೊಡ್ಡ ಅರಳಿ ವೃಕ್ಷ ಆಯ್ತು. ಆ ವೃಕ್ಷ ಈಗೆಲ್ಲ ಬಿದ್ದೋಗಿದೆ. ಆ ವೃಕ್ಷಕ್ಕೆ ರಂಬೆಗೆ ತೂಗಿ ಹಾಕ್ತಾರೆ ಮಕ್ಕಳು ತಂದಿರ್ತಕ್ಕಂಥ ಅಕ್ಕಿ ಮತ್ತು ಬೆಳೆನ. ಆಮೇಲೆ ಅಪ್ಪಣ್ಣಾಚಾರ್ಯ ಏನ್ ಮಾಡ್ತಾರೆ, ಉತ್ತರ ನರಸಿಂಹ ಸ್ವಾಮೀಜಿ ಇದ್ರ ಪೂಜಾ ಅಭಿಷೇಕ ಮಾಡಿ ಅಪ್ಪಣ್ಣಾಚಾರ್ಯ ಅಭಿಷೇಕ ಮಾಡಿರ್ತಕ್ಕಂಥ ತೀರ್ಥವನ್ನ ಮಕ್ಕಳು ತೂಗಿ ಹಾಕಿರ್ತಕ್ಕಂಥ ಅಕ್ಕಿಗೆ ಮತ್ತು ಬೆಳೆಗೆ ಪ್ರೋಕ್ಷಣೆ ಮಾಡಿದ್ರೆ ಅದು ಹಬೆಯಾಡು ಬಿಸಿ ಬಿಸಿಯಾಗಿ ಅನ್ನ ಆಗ್ತಾ. ಬಟ್ ನೀರಿಂದ ಪ್ರೋಕ್ಷಣೆ ಮಾಡಿದ್ರೆ ಅನ್ನ ಆಗ್ತಾ ಇತ್ತು. ಆ ತಾಣಕ್ಕೆ ಭಿಕ್ಷಾಲಯ ಅಂತ ರಾಘವೇಂದ್ರ ಸ್ವಾಮಿ ಅವರು ಇಲ್ಲಿ ಬಂದು 13 ವರ್ಷಗಳ ಕಾಲ ಇಲ್ಲೇ ಇದ್ರು ಅಪ್ಪಣ್ಣಾಚಾರ್ಯ ಜೊತೆಯಲ್ಲೇ. ಆ 13 ವರ್ಷ ಇದ್ದ ಕಾಲದಲ್ಲಿ ಕೆಳಗಡೆ ಬೃಂದಾವನ ಕಾಣ್ತಾ ಇದೆಯಲ್ಲ, ಆ ಜಾಗದಲ್ಲಿ ಸಾಕ್ಷಾತ್ ರಾಯರು ಕೂತ್ಕೊಂಡ್ಬಿಟ್ಟು 13 ವರ್ಷಗಳ ಕಾಲ ಹೋಮ ಜಪ ತಪ ಮಾಡ್ತಕ್ಕಂಥ ಸ್ಥಳ. ಅದಕ್ಕೊಂದು ಮಾಮೂಲಿ ಜಾಗ ಅನ್ಕೋಬೇಡಿ, ತುಂಬಾ ಜಾಗೃತವಾದ ಸ್ಥಳ ಅದು. ಈಗ ನೀವು ನೋಡ್ತಕ್ಕಂಥ ಬೃಂದಾವನ ಅಪ್ಪಣ್ಣಾಚಾರ್ಯ ಬೃಂದಾವನ ಅಲ್ಲದು. ಅಪ್ಪಣ್ಣಾಚಾರ್ಯ ಪ್ರತಿಷ್ಠಾಪನೆ ಮಾಡಿದ ರಾಯರ ಏಕಶಿಲಾ ಬೃಂದಾವನ. ಇವತ್ತಿಗೂ ಬೆಳಿಗ್ಗೆ 4:15 ಸುಮಾರು ಅಪ್ಪಣ್ಣಾಚಾರ್ಯ ಮತ್ತೆ ರಾಯರು ಇಲ್ಲಿ ಬಂದು ಇವತ್ತಿಗೂ ಬಂದು ಸ್ನಾನ ಮಾಡಿ ಹೋಗ್ತಾರೆ ಅಂತ ಪ್ರತಿ ಇದ್ದಿದೆ. ಇವೆಲ್ಲ ಟಿವಿ ಸೀರಿಯಲ್ ನೋಡಿರಬಹುದು. ಅಪ್ಪಣ್ಣಾಚಾರ್ಯ ಬರ್ತಾ ಇರ್ತಾರೆ, ನದಿ ಎಲ್ಲ ದಾರಿ ಬಿಟ್ರೆ ನೋಡಿರಬಹುದು. ಆ ಜಾಗ ಇದೇ ಜಾಗನೇ. ಇಲ್ಲಿಂದ ಅಪ್ಪಣ್ಣಾಚಾರ್ಯ ಮಂತ್ರಾಲಯಕ್ಕೆ ಹೋದ್ಮೇಲೆ ಮಂತ್ರಾಲಯ ಬೃಂದಾವನ ಕಂಪ್ಲೀಟ್ ಆಗಿರುತ್ತೆ. ಆ ಬೃಂದಾವನ ಕ್ಷಣವೇ ಅಪ್ಪಣ್ಣಾಚಾರ್ಯ 3 ಚೌಕ್ ಕೆಳಗಡೆ ಬೀಳ್ತಾರ. ರಾಯರು ಬೃಂದಾವನ ಒಳಗಿಂದ ಹೇಳ್ತಾರೆ, ಅಪ್ಪಣ್ಣ ಪ್ರತಿನಿತ್ಯ ನನ್ನ ದರ್ಶನಕ್ಕೆ ಮಂತ್ರಾಲಯ ಬರಬೇಡ. ನಾನ್ 13 ವರ್ಷಗಳ ಕಾಲ ಇಲ್ಲಿ ಕೂತ್ಕೊಂಡು ಹೋಮ ಜಪ ತಪ ಮಾಡ್ತಾ ಇದ್ನು ಬಿಚ್ಚಾಲಿ ಒಳಗೆ. ಆ ಜಾಗದಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡು, ನಿನ್ನ ಜಾಗಕ್ಕೆ ನಾನೇ ಬಂದು ದರ್ಶನ ಕೊಡ್ತೇನೆ ಅಂತ ಹೇಳಿದಾಗ ತಿರ್ಗಾ ಅಪ್ಪಣ್ಣಾಚಾರ್ಯ ಮಂತ್ರಾಲಯದಲ್ಲಿಗೆ ಬಂದು ಏಕಶಿಲಾ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ ರಾಯರ ಜ್ಯೋತಿ ರೂಪದಲ್ಲಿ ಬಂದು ಅಪ್ಪಣ್ಣಾಚಾರ್ಯ ದರ್ಶನ ಕೊಟ್ರು. ರಾಯರಿಗೆ ಪ್ರತಿನಿತ್ಯ ಊಟ ಮಾಡೋ ಸಮಯದಲ್ಲಿ ಕಡ್ಲಿ ಬಳಿ ಚಟ್ನಿ ಮತ್ತೆ ಮಸ್ತಿ ಕಡುಬು ಅಂದ್ರೆ ತುಂಬಾ ಇಷ್ಟ. ಅಪ್ಪಣ್ಣಾಚಾರ್ಯ ಕೂತು ರುಬ್ಬುತ್ತಾ ಇದ್ರು. ಆ ಯೂಸ್ ಒಳಕಲ್ಲ ರುಬ್ಕೊಂಡು ಹೋಗ್ಲಿದೆ, ಹೋಗ್ತಾ ನೋಡ್ಕೊಂಡು ಹೋಗ್ಬೋದು. ನಿಮ್ಗೆ ಇನ್ನೂ ಸ್ಪೆಷಲ್ ಅಂದ್ರೆ ಇಲ್ಲಿ ಅಪ್ಪಣ್ಣಾಚಾರ್ಯ ವಂಶೋತ್ತರು ಇದಾರೆ. ಅವ್ರ ಅಷ್ಟೋತ್ತರ ಶತಸೇವಾ ಗುರುವಾರ ಶನಿವಾರ ಭಾನುವಾರ 1000 ರಿಂದ 2000 ಜನ ಅನ್ನದಾನ ಆಗತ್ತೆ. ಬಟ್ ಅನ್ನದಾನ ಕೊಡ್ಲೇಬೇಕು ಅಂತೇಳಿ ಯಾರಿಗೇನು ಭಕ್ತರಿಗೇನು ಫೋರ್ಸ್ ಯಾರಿಗಿಲ್ಲ. ನಾವು ಅಷ್ಟೋತ್ತರ ಅನ್ನದಾನ ಇದಕ್ಕೆ ಮಾಡಿಸ್ಬೇಕಂದ್ರೆ ರಾಘವೇಂದ್ರ ಸ್ವಾಮಿಗಳಿಗೆ ನಿಮ್ಗೆ ತಿಳಿದ ಮಟ್ಟಿಗೆ ಬಹಳ ಹಾಡು ಬಹಳ ಮಂತ್ರಗಳಿವೆ. ಅವ್ರಿಗೆ ಇಷ್ಟವಾಗಿದ್ದ ಅಪ್ಪಣ್ಣಾಚಾರ್ಯ ಮಾಡಿರ್ತಕ್ಕಂಥ ಅಷ್ಟೋತ್ತರ ಅನ್ನದಾನ ಮಾಡಿದಾಗ ಅಪ್ಪಣ್ಣಾಚಾರ್ಯ ಸ್ವಲ್ಪ ಸಂತೋಷಗೊಂಡು ನಮ್ಮ ಒಂದು ಜೀವನದ ಫೈಲೆ ರಾಯರ ಮುಂದೆ ಅಪ್ಪಣ್ಣಾಚಾರ್ಯ ಆಮೇಲೆ ವಿಶೇಷವಾಗಿ ಕೆಲವೊಂದು ಏನಾದ್ರು ಪ್ರಾಬ್ಲಮ್ಸ್ ಬರ್ಕೋತ, ಅದು 15 ದಿನ ಬೇಡ 20 ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಆಮೇಲೆ ಮಂತ್ರಾಕ್ಷತೆ ಕೊಡ್ತಾರೆ, ದಯವಿಟ್ಟು ಅನ್ನದಾನ ಕೊಡಿ. ನಾಳಿಂದ 1000 ಜನ ಭಕ್ತರು ನಿಮ್ಮ ಹೆಸರು ಊಟ ಮಾಡಿ. ನಾನು ಲಾಸ್ಟ್ ಟೈಮ್ ಬಂದಾಗ ಕೆಳಗಡೆವರೆಗೂ ಬಿಟ್ಟಿದ್ರು ರಾಯರು ತಪಸ್ಸು ಮಾಡೋ ಜಾಗದವ್ರಿಗೂ. ಬಟ್ ಈ ಸತಿ ಭಯಂಕರ ಮಳೆಯಿಂದ ನೀರು ಉಕ್ಕರಿತಾ ಇತ್ತು, ಯಾರನ್ನು ಬಿಡ್ತಾ ಇರಲಿಲ್ಲ. ದೂರದಿಂದಲೇ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಶ್ರೀ ಕ್ಷೇತ್ರ ಬಿಚ್ಚಾಲಮ್ಮ ದೇವಿ ದರ್ಶನ ಮಾಡೋಕ್ಕೆ ಹೊರಟಿದ್ದೀರಿ. ಈ ದೇವಿ ಬಗ್ಗೆ ತಿಳ್ಕೊಬೇಕು ಅಂತ ತುಂಬ ಕುತೂಹಲ ಆಯಿತು. ಬನ್ನಿ ಕೇಳಿಸ್ಕೊಡೋಣ ಏನಂತಾರೆ ಅಂತ. ಇದು ಬಿಚ್ಚಾಲಮ್ಮ ಅಂತ ಗ್ರಾಮ ದೇವತೆ. ಎದುರುಗಡೆ ಕಾಣ್ತಾ ಇರೋದು, ಹಿಂದ್ಗಡೆ ಇರೋದು ಸೋಮೇಶ್ವರ ಅಂತ, ಈ ಕಡೆ ಇರೋದು ನಾಗರ ವಿಗ್ರಹ. ಹಾಗೇನೆ ಇದು ಇಲ್ಲಿಯ ಬಿಚ್ಚಾಲಮ್ಮ. ಹಾಗೆ ಮಂತ್ರಾಲಯದ ಪಕ್ಕದಲ್ಲಿರುವಂಥ ಮಾಂಚಾಲಯ ಅಧಿದೇವತೆ ಅಂದರೆ ಗ್ರಾಮ ದೇವತೆ. 2 ರೇಣುಕಾದೇವಿ ಅಂದರೆ ಪರಶುರಾಮನ ತಾಯಿ, ಜಮದಗ್ನಿಯ ಋಷಿ ಆದ್ರೆ ಮುಂದಿನ ಅವತಾರ. ಎಷ್ಟು ವರ್ಷದ ಇತಿಹಾಸ? 400 ವರ್ಷಗಳ ಕಾಲ ಹಳೇದಾದಂತ ದೇವಸ್ಥಾನ ಇದೆ. ಮುಂಚೆ ಆ ತರ ಇದೆಯಲ್ಲ ಫೋಟೋದಲ್ಲಿ ಆ ತರ ಇದ್ದಿತ್ತು. 2 ವರ್ಷಕ್ಕೆ ಮುಂಚೆ ಅಲ್ಲಿದ್ದ ಇದನ್ನ
ಇಂಪಾರ್ಟೆಂಟ್ ಈ 3 ವಿಗ್ರಹಗಳನ್ನ ತೆಗೆದ್ಬಿಟ್ಟು ಈ ಬಿಲ್ಡಿಂಗ್ ಇದೆಯಲ್ಲ, ಈ ಬಿಲ್ಡಿಂಗ್ ನ ಹಿಂಭಾಗದಲ್ಲಿ ಅದೇ ತರ ಎದುರುಗಡೆ ಕಾಣುತ್ತಲ್ಲ, ಅದೇ ತರನೇ ಜಾತ್ರೆ ಅಲ್ಲಿ ಸತ್ಯನಾರಾಯಣ ಫೋಟೋ ಇಟ್ಟಿರೋದಿದೆ. ಅಲ್ಲಿ ಟೈಮ್ ಬೀಯಿಂಗ್ ಇಟ್ಟಿದ್ದು. ಈ ಡೆಮಾಲಿಷ್ ಮಾಡಿ, ಹಳೆದನ್ನೆಲ್ಲ ಡೆಮಾಲಿಷ್ ಮಾಡಿ ದೇವಸ್ಥಾನ ಹೊಸದ ಕಟ್ಟಿದ ಮೇಲೆ ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಿ. ದೇವಿನ ದರ್ಶನ ಮಾಡಿ ತುಂಗಭದ್ರಾ ನದಿ ನೋಡ್ತಿದ್ವಿ, ಏನೋ ಒಂಥರ ಆನಂದ. ಸರಿ, ನಮ್ಮ ಹುಡುಗರು ಎಲ್ಲಪ್ಪ ಅಂತ ನೋಡಿದ್ರೆ ನಮ್ಮ ಬಾಯ್ಸ್ ಆಟೋಗೆ ರೆಡಿಯಾಗಿದ್ದಾರೆ. ಇಲ್ಲಿ ಹಳ್ಳಿ ಸೊಗಡಾದರೆ ತುಂಬ ಖುಷಿಯಾಗುತ್ತೆ. ಹೆಣ್ಮಕ್ಳೆಲ್ಲ ಒಂದು ಕಡೆ ಸೇರಿಕೊಂಡು ಪೂಜೆಗೆ ರೆಡಿ ಮಾಡ್ತಾ ಇರ್ತಾರೆ, ಇನ್ನೊಂದು ಕಡೆ ಗಂಡು ಮಕ್ಕಳೆಲ್ಲ ಜಗಲಿ ಮೇಲೆ ಕೂತ್ಕೊಂಡು ಹರಟೆ ಹೊಡಿತಾ ಇರ್ತಾರೆ. ಇದೆಲ್ಲ ನಮ್ಮ ಬೆಂಗಳೂರಲ್ಲಿ ಸಿಗಲ್ಲ ಸ್ವಾಮಿ, ಹಳ್ಳಿನೇ ಚೆಂದ. ಸ್ನೇಹಿತರೆ, ನಾವಿವಾಗ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀರಿ. ಪಂಚಮುಖಿ ದೇವಾಲಯ, ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಟ್ರೈ ಮಾಡೋಣ. ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡ್ತಾರೆ ಅನ್ನೋ ಗೊತ್ತಿಲ್ಲ. ವಿಲ್ ಟ್ರೈ ಅವರ್ ಬೆಸ್ಟ್. ಏನೂ ಮಾಡೋಕ್ಕಾಗಲಿಲ್ಲ, ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಆಂಜನೇಯ ಸ್ವಾಮಿದು ಪಾದರಕ್ಷೆಗಳು ನೋಡೋದೇ ಒಂದು ಭಾಗ್ಯ. ನೀವು ನೋಡಿ ಕಣ್ ತುಂಬಿಸ್ಕೊಡಿ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದ್ದೀರಿ. ಈ ದೇವಿಯ ಮಹತ್ವ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನೋಡಿ ಗುರುಗಳೇ, ಇಲ್ಲ ಬಂದು ಈ ತಾಯಿ ಮಹಾಲಕ್ಷ್ಮೀ ದೇವಿ ಇಲ್ಲೇ ಉದ್ಭವ ಆಗಿದಲ್ಲ. ಲಕ್ಷ್ಮೀ ದೇವಸ್ಥಾನ ಯಾರು ಪ್ರತಿಷ್ಠೆ ಮಾಡ್ತಾರಲ್ಲ, ಲಕ್ಷ್ಮೀ ದೇವಸ್ಥಾನ ಮಹಾಲಕ್ಷ್ಮೀ ದೇವಿ. ಹೋಗ್ ಬಂದ್ರಲ್ಲ ಮಂತ್ರಾಲಯದಲ್ಲಿ ಗುರುಗಳ ರಾಯರ ದರ್ಶನ ಆಯ್ತಾ? ರಾಯರದು ಅಲ್ಲೇ ರಾಯರ ಪಕ್ಕದಲ್ಲೇ ಕೂಡ ಚಿಕ್ಕ ದೇವಸ್ಥಾನ ಇದೆ, ಮಾಂಚನ ಮತಾಯಿ ದರ್ಶನ ಆಯ್ತಾ? ಇಲ್ಲಿ ಮಹಾಲಕ್ಷ್ಮೀ ದೇವಸ್ಥಾನ, ಮಹಾಲಕ್ಷ್ಮೀ ಉದ್ಭವ ಆಗಿದಲ್ಲ. ಆ ಗುರುಗಳು ಇನ್ನ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಹೋಗೋ ಮುಂಚೆ ಮೊದಲ ಗುರು ರಾಘವೇಂದ್ರ ಸ್ವಾಮಿಗಳು ಶಿಷ್ಯರಾಗಿರುವಂತ ಅಪ್ಪನಾಚಾರಿ ಬಿಚ್ಚಿರ ಲೇಖಶಿರ ಬೃಂದವನಾಗಿದ್ದಾರ. ಮೊದಲು ರಾಘವೇಂದ್ರ ಸ್ವಾಮಿಗಳು ಅಪ್ಪನಾಚಾರ್ಯ ಮನೆಯಲ್ಲಿ ವಿಶ್ರಾಂತಿ ತಗೊಂಡಿದ್ದರು. ಅಲ್ಲಿಂದ ಪಾದಯಾತ್ರೆ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಸೇವೆ ಮಾಡಿದ್ರು, ಅಮ್ಮ ಸೇವೆ ಮಾಡಿದ್ರು. ಈ ಅಮ್ಮ ಪ್ರತ್ಯಕ್ಷವಾಗಿ ರಾಯರಿಗೆ ಆಶೀರ್ವಾದ ಕೊಟ್ಟು ಈ ಮಹಾಲಕ್ಷ್ಮೀ ದೇವಿ ಅನ್ಯನಾಸಂ ತೋರಿಸ್ಕೊಟ್ಟಿದ್ದಲ್ಲ ರಾಘವೇಂದ್ರ ಸ್ವಾಮಿಗಳಿಗೆ ತಪಸ್ಸು ಮಾಡಕ್ಕೆ ಅನುಗ್ರಹ ತಗೊಂಡಿದ್ರಲ್ಲ. ಅಮ್ಮನ ಹತ್ರ ಆದಿಶಕ್ತಿ ಅನುಗ್ರಹ ತಗೊಂಡೆ ಆ ಪಂಚಮುಖ ಅನ್ಯನಾಸಂ ಹತ್ರ ಗರ್ಭಗುಡಿಯಲ್ಲಿ ಕುತ್ಕೊಂಡು 12 ವರ್ಷದಲ್ಲಿ ತಪಸ್ಸು ಮಾಡ್ಕೊಂಡಿದ್ದಾರೆ. 16ನೇ ಶತಮಾನದಲ್ಲಿ ಅಲ್ಲಿ ತಪಸ್ಸು ಮೆಚ್ಕೊಂಡ ಮೇಲೆ ಅನ್ಯನಾಸಂ ಬಂಡೆಲ್ಲ 5 ಮುಖದಲ್ಲಿ ಪ್ರತ್ಯಕ್ಷ ಆಗಿದ್ರು ರಾಯರಿಗೆ. ಅಲ್ಲಿ ಪ್ರತ್ಯಕ್ಷ ಆಗಿ ರಾಯರಿಗೆ ಮೇಲೆ ಉದ್ಭವ ಪಾದಗಳಿಂದ ನೋಡಿ ಬಂದ್ರೆ ಅನ್ಯನಾಸಂ ಪಾದಗಳು. ಅಲ್ಲೇ ಅನ್ಯನಾಸಂ ನಿಂತ್ಕೊಂಡು ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ದಾರಿ ತರಿಸ್ಕೊಂಡಿದ್ರು. ಸ್ವಯಂ ಪಾದಗಳವು ಅಲ್ಲಿ ಅನ್ಯನಾಸಂ ನೋಡ್ಬೇಕಾದ್ರೆ ಬರೀ ಹಗ್ಗ ರೂಪದಲ್ಲಿ ಕಾಣಿಸ್ಕೊಂಡಿದ್ರು ರಾಯರಿಗೆ. ಮಧ್ಯದಲ್ಲಿ ಅನ್ಯನಾಸ್ವಾಮಿ ನರಸಿಂಹ ಗರುಡ ಏಗ್ರೀವವರಹ 5 ಮುಖದ ಆಂಜನೇಯ ಸ್ವಾಮಿ ಇಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿದ್ದಕ್ಕೆ ಈ ಕ್ಷೇತ್ರಕ್ಕೆ ಪಂಚಮುಖ ಕ್ಷೇತ್ರ. ಇದೇ ಪಂಚಮುಖ ಅಂದ್ರೆ ಇದು ರಾಯರದು ತಪಭೂಮಿ, ರಾಯರದು ಪುಣ್ಯ ಕ್ಷೇತ್ರ. ತಿರುಪತಿ ವೆಂಕಟೇಶ್ವರ ಸ್ವಾಮಿಗಳು, ತಾಯಿ ಲಕ್ಷ್ಮೀದೇವಿ, ಆಂಜನೇಯ ಸ್ವಾಮಿ ಇವರೆಲ್ಲರ ಹತ್ರ ಆಶೀರ್ವಾದ ಪಡ್ಕೊಂಡೆ ಮಂತ್ರಾಲಯದಲ್ಲಿದ್ದಾರೆ ಗುರುಗಳು ಬೃಂದಾವನಾಗಿ. ಅಲ್ಲಿ ರಾಯರ ಪಕ್ಕದಲ್ಲಿ ನೋಡಿದ್ರ ಮಾಂಚಲಮ್ಮ ತಾಯಿನ, ಆ ಮಾಂಚಲಮ್ಮ ತಾಯಿ ಇರ್ಲಿಕ್ಕೆ ತಲೆ ಕೊಟ್ಟಿದ್ದಲ್ಲೇ. ಮೊದಲು ನೀವು ಮಂತ್ರಾಲಯಕ್ಕೆ ಹೋಗಬೇಕಾದ್ರೆ ಮಾಂಚಲಮ್ಮ ತಾಯಿ ದರ್ಶನ ಮಾಡಿಕೊಂಡೆ ರಾಯರ ದರ್ಶನ ಮಾಡಿಕೊಳ್ಳಿ. ಇಲ್ಲೇ ಪಂಚಮುಖ ಬರುವಾಗ ಮೊದಲು ಮಹಾಲಕ್ಷ್ಮಿ ತಾಯಿನ ದರ್ಶನ ಮಾಡಿಕೊಂಡು ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಳ್ಳಿ. ಅಮ್ಮನ ಬಗಲಿಗೆ ಶಂಖ ಪಕ್ಕದಲ್ಲಿ ಚಕ್ರ ಇದೆ ನೋಡಿ, ಶಂಕು ಚಕ್ರ ಕಮಲಾಷ್ಟದಿಂದ ರಾಯರ ದರ್ಶನ ಕೊಟ್ಟಿದ್ದು ಮಹಾಲಕ್ಷ್ಮೀ ದೇವಿ ಯಾರು ಕಿತ್ತಿರೋದಲ್ಲ, ತಾನೇ ಬಂದು ಉದ್ಭವ ಆಗಿದ್ದಾಳೆ. ಇಲ್ಲಿನ ಗ್ರಾಮಸ್ಥರು ಎರೆಕೆಲ ಮಂತ್ರ ನಾವು ಬೇಡಿಕೊಂಡಿದ್ದು ಮನೆಗೆ ಲಕ್ಷ್ಮೀದೇವಿ ಹರಕೆ ನೀಡ್ತಾಳೆ, ಆರೋಗ್ಯದ ಸಮಸ್ಯೆ ನಿವಾರಣೆ ಮಾಡ್ತಾರೆ. ಅಮ್ಮ ಎರೆಕೆಲ ಮಂತ್ರ ಹರಕೆ ನೀಡ್ತಾಳೆ. ಮಹಾಲಕ್ಷ್ಮೀ ಸ್ವರೂಪಿಣಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಸರ್ವಮಂಗಲ ಮಂಗಲ ಶ್ರೀ ಸರ್ವಾಸುರಾಧಿಕೆ ಶರಣ್ಯ ಧರ್ಮಿಕ ಗೋವಿಂದ ನಮಸ್ತುತೆ ಲಕ್ಷ್ಮೀ ಗೋವಿಂದ ಗೋವಿಂದ. ಏನಿದು ಬೇಳೆ? ಏನ್ ಮಾಡ್ತಾ ಇದ್ದೀರಾ? ಸರ್ ದೇವ್ರು ಮಾಡ್ತಾ ಇದ್ದೀವಿ. ಹಾ, ನೈವೇದ್ಯ ಕೊಡ್ಬೇಕು. ಸೂಪರ್, ಮಾಡಿ, ಒಳ್ಳೇದಾಗ್ಲಿ. ಪಾಯಸ ಸಬಸ್. ಹಾ, ನೆಕ್ಸ್ಟ್ ನೆಕ್ಸ್ಟ್
లింక్ ఇస్తాను ఇదే మా ఇంటికి వచ్చిన గీసిన మా ఆయన అడిగేసి ఓకే రేపు రేపు పంపిస్తాను స్పెషల్ వెజ్జీస్. ಇದು ಸಾಲ್ಟ್ ಬೇ. ಲೆಮನ್ ಸೋಡಾ, ಗೋಲಿ ಸೋಡಾ, ಬಿಸಿ ಬಿಸಿ ಬಜ್ಜಿ, ದರ್ಶನ ಆದಮೇಲೆ ಸ್ನ್ಯಾಕ್ಸ್ ತಿನ್ಕೊಂಡು ಮತ್ತೆ ನಮ್ಮ ಪಯಣನ ಮಂತ್ರಾಲಯ ಕಡೆ ಹೊರಟಿದ್ವಿ. ನೀವು ಸೋಡಾ ಕುಡೀರಿ, ಜೊತೆಲಿ ಬಜ್ಜಿ ತಿನ್ನಿ. ಈ ಬಜ್ಜಿ ತಿನ್ನಿ. ಬಜ್ಜಿ ಹೇಗಿದೆ ಬಜ್ಜಿ? ಇಬ್ಬರಿಗೂ ಚೆನ್ನಾಗಿದೆಯಾ? ಖಾರ ಇದೆ, ಅದ್ರ ಜೊತೆ ಈರುಳ್ಳಿ ಟೊಮೊಟೊ ಕಟ್ ಮಾಡಿ ಒಂಚೂರು ಮೆಣಸಿನ್ಕಾಯಿ ಪುಡಿ ಉದುರಿಸಿದ್ದಾರೆ. ಬಿಸಿ ಬಿಸಿ ಬಾಯಿಗಿಟ್ರೆ ನನ್ನ ತಲೆ ಕಟ್ಟಾಗತ್ತೆ. ಅದ್ಭುತವಾಗಿದೆ. ಆನಿಯನು ಟೊಮೊಟೊ ಅದಕ್ಕೇನು ಖಾರ ಪುಡಿ ಉದುರ್ತಾರೆ. ಏನೋ ಖಾರ ಪುಡಿ, ಏನೋ ಖಾರದ ಪುಡಿ ಅಲ್ಲ, ಗನ್ ಪೌಡ್ರು. ಮಜಾ ಇದೆ. ಓಕೆನಾ? ನೀವು ತಿನ್ನಿ, ಮಜಾ ಮಾಡಿ, ಎಂಜಾಯ್ ಮಾಡಿ. ಟ್ರೈಲರ್ ನೋಡ್ತಾ ಇದ್ದಾರೆ ದ ಫಿಲ್ಮ್ ಮೇಕರು. ಏಮನ ಎಷ್ಟೊಂದೆ ನಮ್ಮ ಹುಸೇನ್ ಅವರು 3 ಅವರು ಎಲ್ಲ ದೇವಸ್ಥಾನಗಳನ್ನು ದರ್ಶನ ಮಾಡಿಸಿದ್ರು. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ವಾಪಸ್ ನಾವು ಮಂತ್ರಾಲಯಕ್ಕೆ ಬರ್ತಾ ಇದ್ದೀರಿ. ಹುಸೇನ್ ಅವರು ಅವರ ಡಾರ್ಲಿಂಗ್ ಬಗ್ಗೆ ಹೇಳ್ತಾರೆ. ಹೇಳಿ ಹುಸೇನ್. ನಮ್ಮಲ್ಲಿ ನಾಟಕ ಮಾಡ್ತೀನ, ಕೊಯ್ಲ ಗಾನ ಮಾಡ್ತೀನ, ಸೇಪ ಈತ ಮಾಡ್ತೀನ, ನೇನು ನಿನ್ನು ಮರವಲ್ಲೇನೆ ಕ್ರಿಯೇತ ಅದೇ ಸರ್ ಅದು. ಥ್ಯಾಂಕ್ ಯು ಹುಸೇನ್. ಎರಡು ಗಂಟೆ ಆಯಿತು, ಹಶ್ವಾಗ್ತಿತ್ತು. ನೆಕ್ಸ್ಟ್ ನಾವು ಹೋಗಿದ್ದೆ ಅನ್ನಪೂರ್ಣ ಶಾಲೆಗೆ. ಕ್ಯೂ ಇಲ್ಲ ಅಂದ್ರೂ ರೌಂಡ್ ಹೊಡಿಸ್ತಾನೇ ಇದ್ದರು. ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಊಟಕ್ಕಿಂತ ಮುಂಚೆ ಫಸ್ಟು ವಾಕಿಂಗ್ ಮಾಡಿಬಿಡೋಣ, ಆಮೇಲೆ ಒಂದು ರೇಂಜಿಗೆ ಬ್ಯಾಟಿಂಗ್ ಆಡೋಣ ಅಂತ ಡಿಸೈಡ್ ಮಾಡಿದ್ರಿ. ನೀವು ಎಂಥ ಹೋಟ್ಲಲ್ಲಿ ಬೇಕಾದ್ರೂ ಊಟ ಮಾಡ್ಬೋದು, ಅಷ್ಟಕ್ಕಷ್ಟೇ ಇರುತ್ತೆ. ಬಟ್ ಆದರೆ ದೇವಸ್ಥಾನದ ಊಟ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನಾನಂತೂ ಒಂದು 3-4 ಸತಿ ಹಾಕ್ಸ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಆಡ್ಬಿಟ್ಟೆ. ಸೂಪರಾಗಿತ್ತು ಮಾತ್ರ. ಹುಡುಗರು ಪ್ರಸಾದ ತರಕ್ಕಂತ ಹೋದರು. ಒಬ್ಬ ಬಂದ ಕಲ್ಸಕ್ಕರೆಗಳು ಇಟ್ಕೊಂಡು, ಅಣ್ಣ 5 ಪ್ಯಾಕೆಟಿಗೆ 100 ರೂಪಾಯಿ ಅಂದ. ಸರಿ ಬಾಯಿಲಿ ಅಂದ್ಬಿಟ್ಟು ಅವನ ಹತ್ರ 5 ಪ್ಯಾಕೆಟ್ ಈಸ್ಕೊಂಡು ನಾನು ವ್ಯಾಪಾರಕ್ಕೆ ಇಳಿದೆ. ಟ್ರೈ ಮಾಡೋಣ ಯಾರ್ಯಾರು ತೊಗೊತಾರೆ ಅಂತ. ಏನು ಸಿಕ್ಪಕ್ದವ್ರಿಗೆ ಎಲ್ರಿಗೂ ಹಿಂಸೆ. ನನ್ನ ನೋಡಿ ಸ್ವಲ್ಪ ಜನ ನಗ್ತವ್ರೆ, ಯಾರನ್ನೂ ಬಿಡ್ತಾಯಿಲ್ಲ. ಒಬ್ಬನ ಮಗನೂ ತೊಗೊಂಡಿಲ್ಲ. ಅದೊಂದೇ ಫೀಲಿಂಗು. ರಾಯರ ದರ್ಶನ ಮಾಡಿ ನಾವು ಬ್ಯಾಂಗ್ಳೂರ್ ಕಡೆ ಪಯಣ ಬೆಳೆಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ವಿತ್ ಆಲ್ ಲವ್. ಬಾಯ್ ಬಾಯ್.